ಧಾರವಾಡಕ್ಕೆ ಈಗಾಗಲೇ ಐಐಟಿ ಮತ್ತು ತ್ರಿಬಲ್ ಐಟಿ ಎರಡು ಕಾಲಿಟ್ಟಿವೆ. ಇಲ್ಲಿ ನೂರಾರು ವಿದ್ಯಾರ್ಥಿಗಳು ತಂತ್ರಾಂಶ ಬಗ್ಗೆ ಅಭ್ಯಾಸ ಮಾಡುತ್ತಿದ್ದಾರೆ. ಮನಸೂರೆಗೊಳಿಸುವ ಆಕರ್ಷಕ ಆಭರಣಗಳು ಮೀರಾ ಕೊಪ್ಪಿಕರ್ ರಸ್ತೆ ಹುಬ್ಬಳ್ಳಿ. ಈಗ ಇದರ ಜೊತೆ ಮತ್ತೊಂದು ಅಪ್ಡೇಟೆಡ್ ತಂತ್ರಾಂಶ ಕಲಿಯಲು ಮತ್ತು ಸಂಶೋಧನೆ ಮಾಡಲು ರಾಜ್ಯ ಸರ್ಕಾರ ತ್ರಿಬಲ್ ಐಟಿಗೆ ಅವಕಾಶ ಕೊಟ್ಟಿದ್ದು ಅದಕ್ಕೆ 18 ಕೋಟಿ ಅನುದಾನ ಕೂಡ ಕೊಟ್ಟಿದೆ. ಹೌದು, ಕ್ವಾಂಟಮ್ ಎಐ ಮತ್ತು ಕಂಪ್ಯೂಟಿಂಗ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಎಂಬ ಕೋರ್ಸ್ನ ತ್ರಿಬಲ್ ಐಟಿಯಲ್ಲಿ ಆರಂಭ ಮಾಡಲಾಗುತ್ತಿದೆ. ಇದು ಎಐಗೆ ಕೂಡ ಸಹಕಾರಿಯಾಗಲಿದೆ. ಮೊದಲು ಯಾವುದೇ ಸೈಬರ್ ಕ್ರೈಮ್ ನಡೆದರೆ ಅದನ್ನು ಕಂಡುಹಿಡಿಯಲು ಸಾಕಷ್ಟು ಸಮಯ ಬೇಕಿತ್ತು. ಆದರೆ ಈಗ ಕ್ವಾಂಟಮ್ ಕಂಪ್ಯೂಟ್ ಬಂದರೆ ಕ್ಷಣಾರ್ಧದಲ್ಲಿ ಆ ಕ್ರೈಮ್ ಕಂಡುಹಿಡಿಯಲು ಸಾಧ್ಯ ಎಂದು ತ್ರಿಬಲ್ ಐಟಿ ಹೇಳ್ತಿದೆ. ಈ ಕ್ವಾಂಟಮ್ ಕಂಪ್ಯೂಟ್ ಸದ್ಯದ ವಿದ್ಯಮಾನದಲ್ಲಿ ಇದರ ಅವಶ್ಯಕತೆ ಬಹಳ ಇದ್ದು ಅದನ್ನು ಸಂಶೋಧನೆ ಮಾಡಲು ರಾಜ್ಯ ಸರ್ಕಾರದ ಐಟಿ ಬಿಟಿ ಇಲಾಖೆ ರಾಜ್ಯದಲ್ಲೇ ಮೊಟ್ಟಮೊದಲ ಬಾರಿಗೆ ತ್ರಿಬಲ್ ಐಟಿಗೆ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ನಮ್ಮ ಕರ್ನಾಟಕ ಸರ್ಕಾರ ಸುಮಾರು 18 ಕೋಟಿ ಹಣವನ್ನು ನಮಗೆ ಕೊಟ್ಟು ನೆಕ್ಸ್ಟ್ 5 ವರ್ಷಗಳ ತನಕ ಏನು ನಾವು ಸಂಶೋಧನೆ ಮಾಡಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು, ಸ್ಟಾರ್ಟ್ಅಪ್ ಮಾಡಬೇಕು, ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಇಂದ ಹಣ ಬಂದಿದೆ. ಅದಾದ್ಮೇಲೆ ಈಗ ಅದರಲ್ಲಿ ಸಂಶೋಧನೆ ಮಾಡಿ ಇದರಿಂದ ನಮಗೆ ಬೇರೆ ದಾರಿಗಳು ಓಪನ್ ಆಗ್ತದೆ. ನ್ಯಾಷನಲ್ ಕ್ವಾಂಟಮ್ ಮಿಷನ್ ಇಂದಲೂ ಮುಂದೆ ದುಡ್ಡು ಬರುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ನಾವು ಕೆಲಸ ಶುರು ಮಾಡ್ತಾ ಇದ್ದೀವಿ. ಸರ್, ಏನ್ ಲಾಭ ಆಗ್ಬೋದು ಸರ್ ಇದರಿಂದ? ಆಮೇಲೆ ಸೈಬರ್ ಕ್ರೈಮ್ ಆಯ್ತು, ಈಗ ಕೆಲವೊಂದು ಮೆಡಿಕಲ್ಸ್ ಇದ್ರಲ್ಲಿ ಏನ್ ಲಾಭ ಆಗ್ಬೋದು? ಏನು ಅಂದ್ರೆ ಈಗ ಈ ಕ್ವಾಂಟಮ್ ಕಂಪ್ಯೂಟರ್ ಅಂದ್ರೆ ಅದರ ಈ ಕಂಪ್ಯೂಟಿಂಗ್ ಸ್ಪೀಡು ತುಂಬಾ ಜಾಸ್ತಿ ಇರೋದ್ರಿಂದ ನಾವು ಮೊದಲು ಒಂದು ಸಂಶೋಧನೆ ಮಾಡಿ ಅದರ ಬಗ್ಗೆ ಏನಾನ ಕಂಡುಹಿಡಬೇಕಂದ್ರೆ ವರ್ಷಾನುಗಟ್ಟಲೆ ತಗೊಳ್ಳೋದನ್ನ ನಾವು ಬಹಳ ಕಡಿಮೆ ಸಮಯದಲ್ಲಿ ಮಾಡೋದು. ಈಗ ಒಂದು ಕ್ಯಾನ್ಸರ್ ಇದಕ್ಕೆ ನಾವು ಒಂದು ಅರ್ಲಿ ಡಯಾಗ್ನೋಸಿಸ್ ಮಾಡಬೇಕು ಅಂದ್ರೆ ಅದನ್ನೆಲ್ಲ ಅನಾಲಿಸಿಸ್ ಮಾಡೋಕ್ಕೆ ತುಂಬಾ ಟೈಮ್ ಆಗ್ತಾ ಇದೆ. ಅದನ್ನ ಬಹಳ ಬೇಗ ಅನಲೈಸ್ ಮಾಡಿ ತೋರಿಸುತ್ತೆ ಅದೊಂದು. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ಈಗ ಏನಾಗುತ್ತೆ, ಈವನ್ ಸರ್ಜರಿ ಆದ್ಮೇಲೂ ಎಲ್ಲೋ ಒಂದು ಕಣ ಕ್ಯಾನ್ಸರ್ದು ಒಂದು ಸೆಲ್ ಬಿಟ್ಟಿದ್ರೆ ಅದು ಮತ್ತೆ ಗ್ರೋ ಆಗ್ಬಿಡುತ್ತೆ. ಬಟ್ ಅದನ್ನ ಈ ಕ್ವಾಂಟಮ್ ಕಂಪ್ಯೂಟಿಂದ ನಾವು ಅದನ್ನ ಬೇಗ ಹೆಚ್ಚಾಗಿ ಇನ್ನ ಡಯಾಗ್ನೈಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದೊಂದು ತುಂಬಾ ಇದಾಗುತ್ತೆ. ಇನ್ನು ಈ ಕ್ವಾಂಟಮ್ ಕಂಪ್ಯೂಟಿಂಗ್ ನಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಎಷ್ಟೇ ಡೇಟಾ ಇದ್ರೂ ಅದನ್ನ ತನ್ನೊಳಗೆ ಇಟ್ಟುಕೊಂಡಿರುತ್ತೆ. ನಮ್ಮ ದೇಶದ ಡಿಫೆನ್ಸ್ ಬಗ್ಗೆ ಮತ್ತು ದೇಶದ ಫೈನಾನ್ಸ್ ಬಗ್ಗೆ ಯಾವುದೇ ಮಾಹಿತಿ ಈ ಕ್ವಾಂಟಮ್ ಕಂಪ್ಯೂಟ್ ನಲ್ಲಿ ಇಟ್ಟರೆ ಅದನ್ನ ಯಾರೂ ಸಹ ಕಂಡುಹಿಡಿಯಲು ಆಗಲ್ಲ. ಅದರ ಡೇಟಾ ಎಷ್ಟು ಬೇಕಾದ್ರೂ ಇದ್ರೂ ಅದನ್ನ ಇದರಲ್ಲಿ ಭದ್ರವಾಗಿ ಇಡಬಹುದಾಗಿದೆ. ಇದಷ್ಟೇ ಅಲ್ಲದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಇದರ ಅವಶ್ಯಕತೆ ಬಹಳಷ್ಟು ಇದೆ. ಸದ್ಯ ಇದೇ ಕ್ವಾಂಟಮ್ ಕಂಪ್ಯೂಟಿಂಗ್ ನಲ್ಲಿ ಸ್ತನ ಕ್ಯಾನ್ಸರ್ ಬಗ್ಗೆ ಸಂಶೋಧನೆ ನಡೆಸಲಾಗುತ್ತಿದೆ. ಇದು ಕೇವಲ ಉದಾಹರಣೆ ಮಾತ್ರ. ಇಂತಹ ಹಲವು ಕ್ಷೇತ್ರದ ಬಗ್ಗೆ ಕ್ವಾಂಟಮ್ ಎಐ ಬಳಸಿ ಸರಳವಾಗಿ ಸಮಸ್ಯೆ ಇತ್ಯರ್ಥ ಮಾಡಬಹುದು ಎನ್ನುತ್ತಾರೆ ತ್ರಿಬಲ್ ಐಟಿ ಉಪನ್ಯಾಸಕರು. ಸರ್, ಒಂದು ಇಮಿಡಿಯೇಟ್ ಅಪ್ಲಿಕೇಶನ್ ಬಂದು ಜಾಸ್ತಿ ಡೇಟಾನ ಕ್ವಿಕ್ ಆಗಿ ಅಸೆಸ್ ಮಾಡಕ್ಕೆ ಕ್ವಾಂಟಮ್ ಕಂಪ್ಯೂಟಿಂಗ್ ಸಪೋರ್ಟ್ ಮಾಡುತ್ತೆ. ಈಗ ಸೈಬರ್ ಕ್ರೈಮ್ ಆದ್ಮೇಲೆ ಫಾರ್ ಎಕ್ಸಾಂಪಲ್ ಆಯ್ತು, ಅದರಲ್ಲಿ ಯಾರು ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಯಾವ ಲೊಕೇಶನ್ ಅಲ್ಲಿ ಮಾಡಿದ್ದಾರೆ, ಅದನ್ನ ನಾವು ಕಂಡುಹಿಡಿಬೇಕಂದ್ರೆ ಜಾಸ್ತಿ ಡೇಟಾನ ಪ್ರೊಸೆಸ್ ಮಾಡಬೇಕು. ಈಗ IP ಪ್ರೊಸೆಸ್ ಮಾಡಬೇಕು. IP ಆದ್ಮೇಲೆ ಅವರು ರಾಂಗ್ IP ಯೂಸ್ ಮಾಡಿ, ಅಂದ್ರೆ VPN ಅಂತ ಇರುತ್ತೆ, ಯೂಸ್ ಮಾಡಿ ಡಿಫ್ರೆಂಟ್ ಲೊಕೇಶನ್ ಇಂದನೂ ಕೂಡ ಅವರು ಸೈಬರ್ ಕ್ರೈಮ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ಕಂಡುಹಿಡಿಬೇಕಂದ್ರೆ ಜಾಸ್ತಿ ಡೇಟಾನ ಅಸೆಸ್ ಮಾಡಬೇಕು. ಆ ಪ್ರೊಸೆಸ್ ಮಾಡಕ್ಕೆ ಕ್ವಾಂಟಮ್ ಕಂಪ್ಯೂಟರ್ ಕ್ವಿಕ್ ಆಗಿ ಮಾಡೋಕೆ ಅಪರ್ಚುನಿಟಿ ಕೊಡುತ್ತೆ. ಯಾಕೆ ಕ್ವಾಂಟಮ್ ಅಲ್ಗಾರಿಥಮ್ಸ್ ಅಂತ ಬರುತ್ತೆ, ಅವು ಈ ಡೇಟಾನ ಜಲ್ದಿ ಪ್ರೊಸೆಸ್ ಮಾಡಿ ನಮಗೆ ಕಂಡುಹಿಡಿಯಕ್ಕೆ ಅವಶ್ಯಕತೆ ಕೊಡುತ್ತೆ. ಇನ್ನೊಂದು ಬಂದು ಈ ಸೈಬರ್ ಕ್ರೈಮ್ ಆಗೋ ಮುಂಚೆನೆ ನಾವು ಅದನ್ನ ಸ್ಟಾಪ್ ಹೆಂಗ್ ಮಾಡ್ಬೇಕು ಅಂದ್ರೆ, ಈಗ ನಮಗೆ ಸೀರಿಯಸ್ ಆಗಿ ಮಾಡ್ಬೇಕಾಗಿರೋದು ಅಂದ್ರೆ ಕೆಲವು ಬಂದ್ರು ಮಿಲಿಟರಿ ಇನ್ಫಾರ್ಮೇಶನ್ ಏನಿರುತ್ತೆ, ಡಿಫೆನ್ಸ್ ಇನ್ಫಾರ್ಮೇಶನ್, ಅದು ಒಂದು ಜಾಸ್ತಿ ಸೆಕ್ಯೂರ್ಡ್ ಇರಬೇಕು. ಮತ್ತೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಸೆಕ್ಯೂರ್ಡ್ ಇರಬೇಕು. ಈಗಿರೋ ಟೆಲಿಕಾಂ ಕಮ್ಯುನಿಕೇಶನ್ಸ್ ಚಾನೆಲ್ ನ ಯಾರಾದ್ರೂ ಟ್ಯಾಪ್ ಮಾಡೋ ಆಪರ್ಚುನಿಟಿ ಇರೋದ್ರಿಂದ ಈಗ ನಾವು ಇಮಿಡಿಯೇಟ್ ಆಗಿ ಮಿಲಿಟರಿ ಕಮ್ಯುನಿಕೇಶನ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ ವಾರ್ ಟೈಮ್ ಅಲ್ಲಿ ನಾವು ಅಮ್ಯುನಿಷನ್ ಯಾವ ಲೊಕೇಶನ್ ಕಳಿಸ್ತಾ ಇದೀವಿ, ಯಾವ ಲೊಕೇಶನ್ ಅಲ್ಲಿ ನಮ್ಮ ಬೇಸ್ ಹಾಕಿದೆ, ಅವನ್ನೆಲ್ಲ ಇನ್ಕ್ರಿಪ್ಟ್ ಮಾಡಿ ಕಮ್ಯುನಿಕೇಟ್ ಮಾಡ್ತಾರೆ ಬೇಸ್ಗೆ, ಈಗ ವಾರ್ ಫೀಲ್ಡ್ಗೆ. ಅದನ್ನ ಯಾರು ಟ್ಯಾಪ್ ಮಾಡೋ ಆಪರ್ಚುನಿಟಿ ಇರುತ್ತೆ. ಈಗ ಕ್ವಾಂಟಮ್ ಕಂಪ್ಯೂಟಿಂಗ್ ಕ್ವಾಂಟಮ್ ಚಾನೆಲ್ ಯೂಸ್ ಮಾಡಿ ಅದನ್ನ ಕಮ್ಯುನಿಕೇಟ್ ಮಾಡಿದ್ರೆ ಅದನ್ನ ಯಾರು ಅದನ್ನ ಬ್ರೇಕ್ ಮಾಡಕ್ ಆಪರ್ಚುನಿಟಿ ಇಲ್ಲ. ಈವನ್ ಈಗ ಬೇರೆಯವ್ರ ಹತ್ರ ಕ್ವಾಂಟಮ್ ಕಂಪ್ಯೂಟರ್ ಇದ್ರೂ ಕೂಡ ಅದನ್ನ ಬ್ರೇಕ್ ಮಾಡೋ ಚಾನ್ಸ್ ಇಲ್ಲ. ಸೊ ಕ್ವಾಂಟಮ್ ಕಮ್ಯುನಿಕೇಶನ್ ಈಸ್ ಸೋ ರೋಬಸ್ಟ್ ಅಂತ ಹೇಳ್ತಾರೆ. ಅದು ಅಷ್ಟು ಸ್ಟ್ರಾಂಗ್ ಇರುತ್ತೆ. ಈವನ್ ಬೇರೆ ಕಂಪ್ಯೂಟರ್ ಇಂದನೂ ಕ್ವಾಂಟಮ್ ಕಂಪ್ಯೂಟರ್ ಇಂದನೂ ಅದನ್ನ ಬ್ರೇಕ್ ಮಾಡಕ್ ಆಗಲ್ಲ.
ಸೊ ಈಗ ನಾವು ಎಲ್ಲಾ ಕಡೆನೂ ಕ್ವಾಂಟಮ್ ಕಂಪ್ಯೂಟರ್ ಯೂಸ್ ಮಾಡಿ ಸೈಬರ್ ಕ್ರೈಮ್ ಅನ್ನ ಸ್ಟಾಪ್ ಮಾಡೋಕ್ಕೂ ಈಗಿರೋ ಟೆಕ್ನಾಲಜಿ ಪ್ರಕಾರ ಆಗಲ್ಲ. ಬಟ್ ನಮ್ಮಲ್ಲಿ ಈಗಿರೋ ಡಿಫೆನ್ಸ್ ಹೈಲಿ ಇಂಪಾರ್ಟೆಂಟ್ ಕಮ್ಯುನಿಕೇಶನ್ಸ್ ಏನಿದೆ ಅದನ್ನ ಸೆಕ್ಯೂರ್ ಮಾಡೋ ಚಾನ್ಸಸ್ ಇದೆ. ಈ ಕೋರ್ಸ್ IIITಯಲ್ಲಿ ಕಲಿಯಲು 2.5 ವರ್ಷ ಬೇಕು. ಅದಕ್ಕಾಗಿ 5 ಸೆಮಿಸ್ಟರ್ ಕೂಡ ಮಾಡಲಾಗ್ತಿದೆ. ಇದರ ನಂತರ ಕ್ವಾಂಟಮ್ ಕಂಪ್ಯೂಟ್ ಮೇಲೆ ಸಂಶೋಧನೆ ಕೂಡ ಮಾಡಲು ಅವಕಾಶ ಇದೆ. ಒಟ್ಟಾರೆ ವಿದ್ಯಾಕಾಶಿ ಧಾರವಾಡದಲ್ಲಿ ಸಂಶೋಧನೆ ಮಾಡಲು ಮತ್ತೊಂದು ಅವಕಾಶ ಸಿಕ್ಕಂತಾಗಿದೆ. ಪ್ರವೀಣ ಓಂಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.